ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಕಲಬುರಗಿ ನಗರದ ಆದರ್ಶ ನಗರ ಬಡಾವಣೆಯಲ್ಲಿ ಇರುವ ಸತ್ಯತೀರ್ಥದಲ್ಲಿ ಸ್ಪಿರಿಚುವಲ್ ಅವೇಕ್ನಿಂಗ್ ಫಾರ್ ವರ್ಲ್ಡ್ ರಿನಿವಲ್ ಆನ್ಯುವಲ್ ಥೀಮ್ 2026-27ರ ಉದ್ಘಾಟನಾ ಸಮಾರಂಭ ಜರುಗಿತು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಕಲಬುರಗಿ ನಗರದ ಆದರ್ಶ ನಗರ ಬಡಾವಣೆಯಲ್ಲಿ ಇರುವ ಬ್ರಹ್ಮಕುಮಾರೀಸ್ ಸತ್ಯತೀರ್ಥದಲ್ಲಿ ಸ್ಪಿರಿಚುವಲ್ ಅವೇಕ್ನಿಂಗ್ ಫಾರ್ ವರ್ಲ್ಡ್ ರಿನಿವಲ್ ಆನ್ಯುವಲ್ ಥೀಮ್ 2026-27ರ ಉದ್ಘಾಟನಾ ಸಮಾರಂಭವು ದಿನಾಂಕ 12ನೇ ಜೂನ್ 2026ರ ಶುಕ್ರವಾರದಂದು ಸಂಜೆ 5 ಗಂಟೆಗೆ ಜರುಗಿತು. ಈ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನವದೆಹಲಿಯಿಂದ ರಾಜಯೋಗಿನಿ BK ಪುಷ್ಪಾ ದೀದಿಜಿ ಆಗಮಿಸಿದ್ದರು. ಪ್ರಮುಖ ಭಾಷಣಕಾರರಾಗಿ ಬ್ರಹ್ಮಕುಮಾರೀಸ್ ಕೋಲ್ಪಾರ್ಕಾನ ಅಡ್ಮಿನಿಸ್ಟ್ರೇಟಿವ್ ಹೆಡ್ ರಾಜಯೋಗಿನಿ BK ವಿಜಯ ದೀದಿಜಿ ಆಗಮಿಸಿದ್ದರು. ಅಧ್ಯಕ್ಷೀಯ ಭಾಷಣವನ್ನಾಡಲು ಕೋಲ್ಪಾರ್ಕ ಬ್ರಹ್ಮಕುಮಾರೀಸ್ನ ಡೈರೆಕ್ಟರ್ ರಾಜಯೋಗಿ BK ಪ್ರೇಮ್ ಭಾಯ್ಜಿ ಆಗಮಿಸಿದ್ದರು. ಈ ಸಮಾರಂಭದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ BG ಪಾಟೀಲ್, ರಾಜಯೋಗಿ ಪ್ರೇಮಣ್ಣ, ರಾಜಯೋಗಿನಿ ಶಿವಲೀಲಾ ದೀದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ब्रह्मा कुमारी ईश्वरीय विश्वविद्यालय का जो इस वर्ष का विषय लिया गया स्पिरिचुअल अवेकनिंग फॉर वर्ल्ड रिन्यूअल, सबसे पहले मैं आप सभी से पूछना चाहूंगी, क्या सचमुच आप चाहते हैं कि संसार का नवीनीकरण हो, अर्थात ये संसार कुछ नया बने? आप चाहते हैं कोई, या इसी संसार में चलते रहना चाहते हैं? अच्छा, बहुत थोड़े चाहते हैं, तो इस टॉपिक को कैंसिल कर दें। नहीं, क्योंकि हमें मालूम है आप सभी चाहते हैं, आप चाहते हैं, इसीलिए आज यहाँ पहुंचे, क्योंकि ये प्रमाण है आपका यहाँ पहुंचना कि आप सभी चाहते हैं कि इस संसार का अब कुछ नवीनीकरण होना ही चाहिए। क्योंकि हम आप सभी जानते हैं कि जिस संसार में हम रह रहे हैं, जिस संसार में हम जी रहे हैं, उस संसार में हमें कुछ और चाहिए। क्या चाहिए ये आप अपने दिल से पूछ सकते हैं कि हमें सच्ची शांति चाहिए, सच्चा प्यार चाहिए, सच्ची खुशी चाहिए। क्योंकि आज संसार के अंदर अगर आप देखें तो इस शांति के नाम से, खुशी के नाम से, प्यार के नाम से हम कहां कहां भटक रहे हैं। हमारे जीवन का जो उद्देश्य था, जिस लक्ष्य को लेकर के हम आए थे इस संसार के अंदर, कि जीवन में खुशी होगी, जीवन में प्यार मिलेगा, जीवन में शांति होगी, और उसके लिए हम बचपन से प्रयासरत रहे। क्योंकि प्रेजेंट टाइम एवरीवन इज सेइंग एंड रियलाइजिंग विश्व कहाँ जा रहा है। आप सब भी सोचते ही होंगे, परंतु आज सोचने का भी टाइम नहीं है मनुष्य के पास। सिर्फ कुछ इधर उधर से सुन लेता है, मीडिया से कभी घटता है उसके साथ तो दुखी हो जाता है, और चारों ओर दुख शांति का वातावरण भी हम देख रहे हैं। कैसी दुनिया है, कैसा जीवन है, ये आप सब जानते हैं, इसलिए मैं नहीं सुनाऊंगी। क्या कभी आपने सोचा कि भगवान ने जब संसार रचा था तो वो कैसा था? It was not like this. It called pure birth, Satyug, heaven on this earth, because everyone was pure at that time, and they called deity. Deity means, Devta means pure life.
And purity is the mother of peace and prosperity. हम चाहते हैं पीस हो हमारी लाइफ में। बोलो चाहते हैं? जो चाहते हैं वो हाथ खड़ा करो। ಸರಕಾರಿ ಬಾಲಕಿಯರ ಪಿಯು ಕಾಲೇಜಿನ ಛಾವಣಿ ಕುಸಿದು ಗಾಯಗೊಂಡಿರುವವರಿಗೆ ಪರಿಹಾರ ಮತ್ತು ನೂತನ ಕಟ್ಟಡಕ್ಕಾಗಿ ಆಗ್ರಹಿಸಿ ಎಐಡಿಎಸ್ಒ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಕಲಬುರಗಿ ಜಿಲ್ಲಾ ಕೌನ್ಸಿಲ್ ವತಿಯಿಂದ ಕಲಬುರಗಿಯ ಸರಕಾರಿ ಬಾಲಕಿಯರ ಪಿಯು ಕಾಲೇಜು ಛಾವಣಿ ಕುಸಿತದ ಹಿನ್ನೆಲೆಯಲ್ಲಿ ಗಾಯಾಳುಗಳಿಗೆ ಪರಿಹಾರ ಹಾಗೂ ನೂತನ ಕಟ್ಟಡಕ್ಕೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಸರಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿಯ ಹತ್ತಿರ ಘೋಷಣೆ ಕೂಗಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಲಾಯಿತು. ಕಲಬುರಗಿ ಜಿಲ್ಲೆಯಾದ್ಯಂತ ಬಹುತೇಕ ಕಡೆ ಇಂತಹ ಶಾಲಾ ಕಾಲೇಜು ಕಟ್ಟಡಗಳು ಶಿಥಿಲಾವಸ್ಥೆಗೊಂಡು ಬಲಿಗಾಗಿ ಕಾಯುತ್ತಿದ್ದು, ತಕ್ಷಣ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದು ಎಐಡಿಎಸ್ಒ ಸಂಘಟನೆಯ ವತಿಯಿಂದ ಆಗ್ರಹಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಕಲಬುರಗಿ ಕೌನ್ಸಿಲ್ನ ಜಿಲ್ಲಾ ಕಾರ್ಯದರ್ಶಿ ವೆಂಕಟೇಶ ದೇವದುರ್ಗ, ಜಿಲ್ಲಾ ಉಪಾಧ್ಯಕ್ಷರಾದ ಪ್ರೀತಿ ದೊಡ್ಡಮನಿ, ಖಜಾಂಚಿಗಳಾದ ಸ್ಫೂರ್ತಿ ಗುರ್ಜಲ್ಕರ್, ಸದಸ್ಯರಾದ ದೇವರಾಜ ರಾಜೋಳ್, ಬೃಂದಾ, ಅನಿತಾ ಹಾಗೂ ಹಲವಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಇವತ್ತೇನು ಕಲಬುರಗಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ಏಕೈಕ ಒಂದು ಏನು ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಇದೆ, ಅಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಹಳ್ಳಿಗಳಿಂದ ತಾಲೂಕುಗಳಿಂದ ಇವತ್ತು PUC ಶಿಕ್ಷಣನ ತಗೊಳಕ್ ಬರ್ತಾ ಇದಾರೆ. ಆ ಕಟ್ಟಡ ಇನ್ನ ಕಳೆದ 2017ರಲ್ಲಿ ಒಂದು 10 ವರ್ಷನೂ ಕೂಡ ಆಗಿಲ್ಲ ಕಟ್ಟಡನ ಕಟ್ಟಿ. ಅಂತ ಕಳಪೆ ಕಾಮಗಾರಿ ಕಟ್ಟಡ ಆಗಿ ಇವತ್ತು ನಿನ್ನೆ ವಿದ್ಯಾರ್ಥಿಗಳ ತಲೆ ಮೇಲೆ ಇವತ್ತು ಮೇಲ್ಛಾವಣಿ ಉಚ್ಕೊಂಡ್ಬಿದ್ದು 5 ಜನ ವಿದ್ಯಾರ್ಥಿಗಳ ಗಾಯಗಳಾಗಿದ್ದಾವೆ. ಇವತ್ತು ಬಹಳ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಇದನ್ನ ಖಂಡಿಸಿ ಈ ಪ್ರತಿಭಟನೆನ ಮಾಡ್ತಾ ಇದೀವಿ. ಇವತ್ತು ಇಲ್ಲಿ ಸರ್ಕಾರ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡಬಾರ್ದು. ಇವತ್ತು ಕಳಪೆ ಕಾಮಗಾರಿಗಳನ್ನ ಕೊಟ್ಟು ಇವತ್ತು ಅವರ ಜೀವನದ ಜೊತೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಸರ್ಕಾರ. ಇದನ್ನ ನಾವು ಅತ್ಯಂತ ಉಗ್ರವಾದಂತ ಪದಗಳಲ್ಲಿ ಇದನ್ನ ನಾವು ಕಂಡಮ್ ಮಾಡ್ತಾ ಇದೀವಿ. ಇಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಇವತ್ತು ಇಂತ ಒಂದು ಕಳಪೆ ಕಾಮಗಾರಿ ಗುಣಮಟ್ಟ ಇಲ್ಲದೆ ಇರೋದಕ್ಕೆ ಇವತ್ತು ಪ್ರತಿ ವರ್ಷನೂ ಕೂಡ ದಾಖಲಾತಿಗಳನ್ನ ಬೀಳ್ತಾ ಇದಾವೆ, ಅಡ್ಮಿಷನ್ಗಳು ಕಡಿಮೆ ಆಗ್ತಾ ಇದಾವೆ. ಸರ್ಕಾರಗಳು ಇವತ್ತು ಬೇಕು ಅಂತಾನೆ ಇದಕ್ಕೆ ನಿರ್ಲಕ್ಷ್ಯನ ವಹಿಸ್ತಾ ಇದಾವೆ. ಇಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಇವತ್ತು ಇಲ್ಲಿ ಬಂದ್ ಸೇರಿರ್ತಕ್ಕಂಥ 100 ಜನ ವಿದ್ಯಾರ್ಥಿಗಳು ಇವತ್ತು ಇದನ್ನ ನಾವು ಆಗ್ರಹಿಸ್ತಾ ಇದೀವಿ. ಈ ಮೂಲಕ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಭದ್ರತೆನ ಒದಗಿಸಿ ಅಲ್ಲಿ ಗುಣಮಟ್ಟನ ಖಾತ್ರಿ ಪಡಿಸ್ಬೇಕು. ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ನಾಳೆ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೀದಿಗಳು ಹೋರಾಟ ಮಾಡ್ಬೇಕಾಗುತ್ತೆ. ಈ ಮೂಲಕ ನಾವು ಸರ್ಕಾರನ ಆಗ್ರಹಿಸ್ತಾ ಇದೀವಿ. ನನ್ನ ಹೆಸರು ಪ್ರೀತಿ, ಪದವಿ ಪೂರ್ವ ಗರ್ಲ್ಸ್ ಕಾಲೇಜಿನಲ್ಲಿ ಓದುತ್ತಿದ್ದೇನೆ. ನಿನ್ನೆ ಆದ ಘಟನೆಯಲ್ಲಿ ಬಹಳಷ್ಟು ನಮ್ಮ ಫ್ರೆಂಡ್ಸ್ಗಳು ತೊಂದರೆಯಲ್ಲಿ ಸಿಕ್ಕಾಕೊಂಡ್ ಬಿದ್ದಿದ್ದಾರೆ. ಅವರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ತಗೋತೀರಾ? ಯಾರು ಜವಾಬ್ದಾರಿ ತಗೋತಾರೆ? ಗೌರ್ಮೆಂಟ್ ಇದೆಲ್ಲ ಮಾಡ್ಬೇಕಲ್ಲ. ಮತ್ತೆ ಇಷ್ಟ ದಿನ ಮಾಡ್ಬೇಕು ಇದ್ದಿತ್ತು. ಇದು ಒಂದೇ ಕಾಲೇಜ್ ಅಲ್ಲ, ಎಲ್ಲಾ ಹಲವಾರು ಕಾಲೇಜ್, ಗೌರ್ಮೆಂಟ್ ಕಾಲೇಜ್, ಸ್ಕೂಲು ಹಿಂಗೆ ಆಗ್ತಿದಾವೆ. ಹಿಂಗಾದ್ರೆ ಹೇಗೆ? ನಮ್ಗಳ ಪರಿಸ್ಥಿತಿ ಏನು? ಬಡವರು ನಾವೆಲ್ಲರೂ ಬೇರೆ ಬೇರೆ ಹಳ್ಳಿಯಿಂದ ಬೇರೆಗಳಿಂದ ನಮ್ ತಂದೆ ತಾಯಿ ಕಷ್ಟಪಟ್ಟು ಹಾಕ್ತಾ ಇದ್ದಾರೆ. ಇದಕ್ಕೆಲ್ಲ ಏನಾದ್ರೂ ಸೊಲ್ಯೂಷನ್ ಬೇಕಲ್ವಾ? ಮತ್ತೆ ನಮ್ಮ ಅಲ್ಲಿ 5-6 ಕೋಮಗಳು, 2 ಜನ ಫ್ರೆಂಡ್ಸ್ಗಳು ಕೋಮದಲ್ಲಿ ಹೋಗಿದ್ದಾರೆ. ಅವರಿಗೆಲ್ಲ ಏನ್ ಸೊಲ್ಯೂಷನ್? ತಂದೆ ತಾಯಿ ಅಲ್ಲಿ ಕಷ್ಟಪಡ್ತಾ ಇದ್ದಾರೆ, ಅಳ್ಕೊತಾ ಇದ್ದಾರೆ. ಅವರಿಗೆಲ್ಲ ಏನ್ ಕೊಡ್ತಾರೆ ಗೌರ್ಮೆಂಟ್? ಅವ್ರು ಇಷ್ಟ ದಿನ ಏನ್ ಮಾಡಿದ್ದಾರೆ? ಮಾಡ್ಬೇಕಿತ್ತು. ನನ್ನ ಹೆಸರು ಅಮೂಲ್ಯ. ನಾನು ಗೌರ್ಮೆಂಟ್ ಕಾಲೇಜ್ ಅಲ್ಲಿ ಓದುತ್ತೇನೆ. ನಾನು ಸೆಕೆಂಡ್ ಇಯರ್ PUC ಕಾಮರ್ಸ್. ನಿನ್ನೆ ಘಟನೆ ಆದಲ್ಲಿ 3 ಕೋಮಾದಲ್ಲಿ ಇದ್ದಾರೆ. ಅವರಿಗೆ ಬಾಳ ಇದು ಆಗ್ಯದ. ಗೌರ್ಮೆಂಟಿಗೆ ನಮಗ್ ಬೆಲೆನೇ ಇಲ್ಲ. ಬಡ್ರ ಮಕ್ಕಳಂತ ನಮಗ್ ಹೆಂಗ್ ಸಿಕ್ಕಂಗ್ ಸಹಾಯ ಮಾಡೋದಿಲ್ಲ. ಬೇರೆ ಕಾಲೇಜ್ ಹೋಗ್ಬೋದಲ್ಲ ನಾವ್ ಗೌರ್ಮೆಂಟ್ ಅಂತ ನಮ್ಗೆಲ್ಲ ಇದು ಮಾಡ್ತಾರೆ. ನೀವೇನು ಒಂದು ಸಹಾಯ ಮಾಡಲ್ಲೇನು? ನನ್ನ ಹೆಸರು ಸಾಕ್ಷಿ. ನಾನು ಗೌರ್ಮೆಂಟ್ ಗರ್ಲ್ಸ್ ಕಾಲೇಜಲ್ಲಿ ಓದ್ತಿದ್ದೇನೆ. ನಿನ್ನೆ ಆದ ಘಟನೆಯಲ್ಲಿ 3 ಜನ ಕೋಮದಲ್ಲಿದ್ದಾರೆ. ಅವ್ರಿಗೆ ನ್ಯಾಯ ಬೇಕು. ಅವ್ರ ಪೇರೆಂಟ್ಸ್ ಎಲ್ಲ ಅಳ್ತಾ ಇದ್ದಾರೆ, ಬಹಳ ಕಷ್ಟದಲ್ಲಿದ್ದಾರೆ. ಗೌರ್ಮೆಂಟ್ ಅವರು ಬಂದ್ ಕೇಳಲ್ಲ, ಏನಿಲ್ಲ. ಗೌರ್ಮೆಂಟ್ ಕಾಲೇಜ್ ಅಂತ ಹೆಂಗ್ ಬೇಕ್ ಹಂಗ್ ಮಾಡ್ತಾರೆ.
ಅದಕ್ಕೆ ನಮಗೆ ನ್ಯಾಯ ಬೇಕು. ಅವರು ಇವಾಗ ಕೋಮಾದಲ್ಲಿದ್ದಾರೆ 3 ಜನ. ಜುಲೈ 1ರಂದು ಕಲಬುರಗಿ ನಗರದ ಜಾಫ್ರಾಬಾದ್ ಕ್ರಾಸ್ ರಿಂಗ್ ರಸ್ತೆಯಲ್ಲಿ ಇರುವ ಎನ್ಕೆ ಆಸ್ಪತ್ರೆಯಲ್ಲಿ ಉಚಿತ ಮೆಗಾ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಕಲಬುರಗಿ ನಗರದ ಜಾಫ್ರಾಬಾದ್ ಕ್ರಾಸ್ ರಿಂಗ್ ರೋಡ್ ನಲ್ಲಿ ಇರುವ ಎನ್ಕೆ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಹಾಗೂ ಅತ್ಯಾಧುನಿಕ 200 ಹಾಸಿಗೆಗಳ ಮಲ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ. ರೋಗಿ ಕೇಂದ್ರಿತ ಸೇವೆ, ಆಧುನಿಕ ತಂತ್ರಜ್ಞಾನ, ನೈತಿಕ ವೈದ್ಯಕೀಯ ಪದ್ಧತಿ ಹಾಗೂ ಅನುಭವಿ ವೈದ್ಯರ ತಂಡದ ಮೂಲಕ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಒದಗಿಸುವುದು ನಮ್ಮ ಧ್ಯೇಯವಾಗಿದೆ ಎಂದು ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಆರಿಫ್ ರಜಾ ಅಹಮದ್ ಅವರು ತಿಳಿಸಿದ್ದಾರೆ. ವೈದ್ಯರ ದಿನಾಚರಣೆಯ ಅಂಗವಾಗಿ 2026ರ ಜುಲೈ 1ರಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಎನ್ಕೆ ಆಸ್ಪತ್ರೆಯಲ್ಲಿ ಉಚಿತ ಮೆಗಾ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ವಿವಿಧ ತಜ್ಞ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಸಲಹೆ ನೀಡಲಾಗುವುದು. ಈ ಶಿಬಿರದಲ್ಲಿ ಭಾಗವಹಿಸುವ ಎಲ್ಲರಿಗೂ ಉಚಿತ ವೈದ್ಯಕೀಯ ಸಲಹೆ, ಉಚಿತ ಔಷಧ ವಿತರಣೆ, ಪ್ರಯೋಗಾಲಯ ಪರೀಕ್ಷೆಗಳಲ್ಲಿ 30% ರಿಯಾಯಿತಿ, ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ತಜ್ಞರ ಮಾರ್ಗದರ್ಶನ ನೀಡಲಾಗುವುದು. ಸಾರ್ವಜನಿಕರು ಈ ಅಪರೂಪದ ಅವಕಾಶದ ಸದುಪಯೋಗ ಪಡೆದುಕೊಂಡು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವಂತೆ ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಆರಿಫ್ ರಜಾ ಅಹಮದ್ ಅವರು ಮನವಿ ಮಾಡಿದ್ದಾರೆ. ಇದು NK ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಇದೆ. ನಾನು ಫಸ್ಟ್ ನಂದು ಕೊಡ್ತೀನಿ ಇಂಟ್ರೊಡಕ್ಷನ್. ನಾನು ಡಾಕ್ಟರ್ ಆರಿಫ್ ರಜಾ ಅಹಮದ್ ಅಂತ ಗ್ಯಾಸ್ಟ್ರೋ ಸರ್ಜನ್ ಅಂದರೆ ಹೊಟ್ಟೆ ಸ್ಪೆಷಲಿಸ್ಟ್. ಎಲ್ಲ ಹೊಟ್ಟೆನಲ್ಲಿ ಏನೇನು ಬರ್ತಾವೆ ಅದ್ರದ್ದು ಆಪ್ರೇಷನ್ ಮಾಡ್ತೀವಿ. ಅದು ಮಾಡೋದು ಆಪ್ರೇಷನ್ ವೇ ಏನಂದರೆ ಲ್ಯಾಪ್ರೋಸ್ಕೋಪಿ, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡ್ತೀನಿ. ಓಪನ್ ಸರ್ಜರಿನೂ ಆತವು. ಮತ್ತು ಇವನ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡೋಣಂತ ನಮ್ಮ ಕಡೆಯಿಂದ. ಮತ್ತು ಸರ್ ಅದರ ಹೇಳ್ತಾರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟು ಮಾಡ್ತಾರೆ. ಸೊ ಅದು ನಮ್ಮದು ಸ್ಪೆಷಲೈಸೇಷನ್ ಇದೆ, ಗ್ಯಾಸ್ಟ್ರೋ ಸರ್ಜನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಲಾಸ್ಟ್ 6 ಇಯರಿಂದ ನಾವು ಒಂದು 20 ಬೆಡೆಡ್ ಹಾಸ್ಪಿಟಲ್ NK ಹಾಸ್ಪಿಟಲ್ ಅಂತ ತಿಮ್ಮಾಪುರಿ ಸರ್ಕಲಿಂದ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಜಸ್ಟ್ ಇಲ್ಲಿಂದ ಈಗ 200 ಬೆಡೆಡ್ ಹಾಸ್ಪಿಟಲ್ ಇಲ್ಲಿ ಜಾಫರಾಬಾದ್ಗೆ ನಾವು ಶಿಫ್ಟ್ ಆಗಿವಿ. ಸೊ ಸಿನ್ಸ್ ಲಾಸ್ಟ್ 2 ಮಂತ್ಸಿಂದ ನಾವು ಎಲ್ಲ ಸರ್ವಿಸಸ್ ಸ್ಟಾರ್ಟ್ ಮಾಡಿವಿ. ಸೊ ದಿಸ್ ಹಾಸ್ಪಿಟಲ್ 200 ಬೆಡೆಡ್ ಹಾಸ್ಪಿಟಲ್ ಮೇನ್ ಏನಂದರೆ ಎ ಟೀಮ್ ಆಫ್ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್. ಇಟ್ ಈಸ್ ಅ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಕ್ಚುಲಿ. ಟೀಮ್ ಆಫ್ ಎ ಸೂಪರ್ ಸ್ಪೆಷಲಿಸ್ಟ್ ಇನ್-ಹೌಸ್ ಡಾಕ್ಟರ್ ಲೈಕ್ ಮೀ, ಡಾಕ್ಟರ್ ತಾಯಬ್ ಸರ್ ಯೂರಾಲಜಿಸ್ಟ್, ಡಾಕ್ಟರ್ ಜಿಶಾನ್ ಅಲಿ ಸರ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಡಾಕ್ಟರ್ ವಿರೇಶ್ ಗೋದಿ medicine with diabetologist, and Dr. Mahalingam orthopedician with spine specialization, and Dr. Haider, he is a critical care intensivist. ಸೊ ಇವು ಎಲ್ಲರೂ ಸ್ವಲ್ಪ ಗುಲ್ಬರ್ಗಿಂದ ಇದ್ದಾರೆ ಮತ್ತು ಹೊರಗಳಿದ್ರು. ಅದು ಹೈದರಾಬಾದ್, ಈ ಸರ್ ಹೈದರಾಬಾದ್ ಮತ್ತು ಸರ್ ಹೈದರಾಬಾದ್ ಇದ್ದರು, ಸರ್ ಮುಂಬೈ ಮತ್ತು ಬೆಂಗಳೂರಿಂದ, ಮತ್ತು ಸರ್ ಬಂದಿದ್ದಾರೆ ಲಕ್ನೋ SGPGI ಲಕ್ನೋಯಿಂದ ಬಂದಿದ್ದೆ. ಸೊ ಎಲ್ಲ ಮತ್ತು ನಮ್ಮ ಕಡೆ ಗುಲ್ಬರ್ಗ ಡಾಕ್ಟರು ಇದೆ ಸರ್, ಇಲ್ಲ ಅಂತ ಇಲ್ಲ. ಸೊ ಒಂದು ಟೀಮ್ ಕ್ರಿಯೇಟ್ ಮಾಡಿ ಸರ್ವಿಸ್ ಕೊಡೋಣ ಅಂತ ಇದು ಉದ್ದೇಶದಿಂದ ಇದು ಆಗಿದೆ. ಟು ಸರೌಂಡ್ ದೆಮ್, ನಾವು ಇದು ಸೂಪರ್ ಸ್ಪೆಷಲಿಸ್ಟ್ ಟೀಮ್ ಇದೆ, ನಾವು OPD ಎಲ್ಲ ನೋಡ್ಕೋತೀವಿ. ಟು ಸರೌಂಡ್ ದೆಮ್, ಟು ಹೆಲ್ಪ್ ದೆಮ್, ವಿ ಹ್ಯಾವ್ 24/7 ED ಟೀಮ್, ಎಮರ್ಜೆನ್ಸಿ ಟೀಮ್. ನಾವು ಕ್ಯಾಶುವಲ್ಟಿ ಅಂತ ಹೇಳ್ತೀವಲ್ಲ ಮೊದಲೇ, ಈಗ ED ಅಂತ ಹೇಳ್ತಾ ಇದ್ದಾರೆ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್. ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಮುಖ್ಯ ಏನಂದರೆ, ಈಗ ಯಾವುದೊಂದು ಪೇಷಂಟ್ ಪೆಟ್ಟಾಗೋದು ಪೇಷಂಟ್ ಬಂದರೆ, ಯಾವುದಿರಲಿ, ಪೆಟ್ಟಾಗಲಿ, ಇಲ್ಲಾಂದರೆ ವೆಂಟಿಲೇಟರ್ ಮೇಲೆ ಇರಲಿ, ಸೆಪ್ಟಿಕ್ ಇರಲಿ, ನಂಜಿರಲಿ, ಇಲ್ಲಾಂದರೆ ಲಂಗ್ ಖರಾಬ್ ಆಗಿದ್ದಿರಲಿ, ಹೃದಯದ ಪ್ರಾಬ್ಲಮ್ ಇರಲಿ, ಆ ಪೇಷಂಟ್ಗೆ ಸ್ಟೆಬಿಲೈಸ್ ಮಾಡೋದು ಒಂದು ಗೋಲ್ಡನ್ ಅವರ್ ಅಂತ ಇರ್ತಾವೆ ನಮ್ಮ ಪೇಷಂಟ್ನಲ್ಲಿ. ಅಂದರೆ ಅವು ಪೀರಿಯಡ್ನಲ್ಲಿ ಬಂದರೆ ಎಲ್ಲರೂ ಲಾಸ್ಟ್ ಟೈಮೇ ಬರ್ತಾರೆ ಪೇಷಂಟ್ಸ್. ಅದು ಟೈಮ್ ನಾವು ಭಾಳ ಕಡಿಮೆ ಇರ್ತಾವೆ. ಆ ಟೈಮ್ಗೆ ಮುಖ್ಯ ಇಂಪಾರ್ಟೆಂಟ್ ಏನಂದರೆ, ಅದರಲ್ಲಿ ಪೇಷಂಟ್ಗೆ ಜಲ್ದಿ ನಾವು BP ಏಕಿದು, ಹಾರ್ಟ್ ರೇಟ್ದು ಎಲ್ಲ ಒಂದು ಇದು ಕೊಡೋಣಂತ ಒಂದು ED ಟೀಮ್. ಬೇರೆ ಏನಿರ್ತಾವೆ ED ಡಿಪಾರ್ಟ್ಮೆಂಟ್, ನೀವು ಏನು ಔಟ್ಸೈಡ್ ಏನಿರ್ತಾವೆ ಅಂದರೆ, ನಾವು ಫೋನ್ ಮಾಡಿ ಕರಿತೀವಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಪೆಟ್ಟಾಗಿದೆ, ಪೆಟ್ಟಲ್ಲಿ ಹೊಟ್ಟೆನಲ್ಲಿ ಪೆಟ್ಟಾಗ್ತಾವೆ, ಫ್ರ್ಯಾಕ್ಚರ್ ಆಗಿರ್ತಾವೆ, ಬ್ರೈನ್ ಇಂಜುರಿನ ಆಗಿರ್ತಾವೆ. ಈಗ ನ್ಯೂರೋ ಸರ್ಜನ್, ಗ್ಯಾಸ್ಟ್ರೋ ಸರ್ಜನ್, ಇಲ್ಲಾಂದರೆ ಆರ್ಥೋಪೆಡಿಕ್ಸ್ ಒಂದೇ ಜಾಗಿ ಸಿಗಲ್ಲ, ಬರಲ್ಲ ಅವರು. ಕಾಯ್ತಾ ಇರ್ಬೇಕು. ಪೇಷಂಟ್ ಗೋಲ್ಡನ್ ಅವರ್ ಏನಿರ್ತಾವೆ ಚಾನ್ಸ್ ಮಿಸ್ ಆಗ್ತಾವೆ. ಸೊ ಎಮರ್ಜೆನ್ಸಿ ಮೆಡಿಸಿನ್ ಸ್ಪೆಷಲಿಸ್ಟ್ ಇರ್ತಾವೆ, ಎಲ್ಲ ಇದು ಕಂಟ್ರೋಲ್ ಮಾಡ್ಕೋತಾವೆ. ಏನೇನು ಬೇಕು ಎಲ್ಲ ಕಂಟ್ರೋಲ್ ಮಾಡಿ ಪೇಷಂಟ್ಗೆ ಸ್ಟೆಬಿಲೈಸ್ ಮಾಡಿ ರೆಡಿ ಮಾಡ್ಕೊಂಡು ಇರ್ತಾರೆ. ಮತ್ತು ಡಾಕ್ಟರ್ ಬರ್ಬೋದು, ಆಮೇಲೆ ಬಂದು ಎಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಇದು ಒಂದು ಟೀಮ್ ಇದೆ ನಮ್ಮ ಕಡೆ 24/7. ಇದು ಆದಮೇಲೆ ಪೇಷಂಟ್ ಈಗ ಸರ್ಜರಿ ಬೇಕಾಗಿಲ್ಲ, ICU ಕೇರ್ ಬೇಕು. ಸೊ MICU ವಿಚ್ ಇಸ್ ಹೆಡೆಡ್ ಬೈ ಡಾಕ್ಟರ್ ಹೈದರ್ ರೆಹಮಾನ್, ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್. ಅಂದರೆ ಎಲ್ಲ ಸಿಸ್ಟಮ್
ಸಮಾಧಾನದಿಂದ ಎಲ್ಲ ನೋಡ್ತಾರೆ ಅವರು, ಏನೇನು ಬೇಕೆಲ್ಲ ಕೊಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಬಿ ಪಿ ಮೇಲೆ ಆಗೋದು ಬಿ ಪಿ ಇಂಜೆಕ್ಷನ್ ಹಚ್ತಾರೆ, ಸೋನೋಗ್ರಾಫಿ ಮಾಡಿ ಫ್ಲೂಯಿಡ್ ಕೊಡ್ತಾರೆ, ಸೋನೋಗ್ರಾಫಿ ಹಚ್ಚಿ ಎಲ್ಲ ಒಳಗಡೆ ಏನೇನದೋ ಎಲ್ಲ ನೋಡ್ಕೊಂಡು ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತಾರೆ, ಡಯಾಲಿಸಿಸ್ ಬೇಕಂದರೆ ಡಯಾಲಿಸಿಸ್ ಕೊಡ್ತಾರೆ. ಇನ್ನೊಂದು ಏನಂದರೆ CRRT, ಕಂಟಿನ್ಯೂಸ್ ರೀನಲ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಒಂದು ಇದು ಇದೆ. ಏನಂದರೆ ಈಗ ಪೇಷಂಟ್ ಇರ್ತಾವೆ, ನಾವು ಡಯಾಲಿಸಿಸ್ ಮಾಡೋಕ್ಕೆ ಆಗಲ್ಲ, ಬಿ ಪಿ ಕಡಿಮೆ ಆಗಿಬಿಡ್ತಾವೆ, ಆಲ್ರೆಡಿ ಬಿ ಪಿ ಇಂಜೆಕ್ಷನ್ ಹಚ್ಚಿ ನಾವು ಬಿ ಪಿ ಮೇಲೆ ಮಾಡ್ತೀವಿ, ಡಯಾಲಿಸಿಸ್ ಹತ್ತಿರ ಕೆಳಗೆ ಹೋಗ್ತಾವೆ. ಸೊ CRRT ಅಂದರೆ ಸ್ಲೋ ಪ್ರೋಸೆಸ್ ಇದೆ, ಅದು ನಾವು ಎಷ್ಟು ಬಿ ಪಿ ಕಡಿಮೆ ಇರಲಿ ಹಚ್ಬೋದು ಪೇಷಂಟ್ಗೆ. ಸೊ ಔಟ್ ಆಫ್ 10 3-4 ಪೇಷಂಟ್ ಮೇ ಹೆಲ್ಪ್ಫುಲ್, 20-30% ರಿಸಲ್ಟ್ ಇದೆ. ಸೊ ಅದು ಕೂಡ ಮಷಿನ್ ಇದೆ ಇಲ್ಲಿ ಗುಲ್ಬರ್ಗ ಮತ್ತು ಅತ್ರಾಫ್ ಎಲ್ಲಿಲ್ಲ ಆ ಮಷಿನ್. ಈವನ್ ವಿ ಆರ್ ಪ್ಲ್ಯಾನಿಂಗ್ ಫಾರ್ ICMO ಆಲ್ಸೋ. ICMO ಅಂದರೆ ಔಟ್ಸೈಡ್ ಸಪೋರ್ಟ್ ಟು ದಿ ಹರ್ಟ್ ಆ್ಯಂಡ್ ಲಂಗ್, ಅದರಲ್ಲಿ ನಾಲೆಜ್ ಇದೆ ಸರ್ಗೆ. ICMO ಅಂತ ಮಷಿನ್ ಅದು ಕೂಡ ಇದೆ. ಸೊ ಅದು ಒಂದು. ಮತ್ತು ಸೆಕೆಂಡ್ ಫೆಸಿಲಿಟಿ ಮತ್ತು ಸರ್ವಿಸಸ್ನಲ್ಲಿ ಏನಂದರೆ ಇನ್ ಹೌಸ್ CT MRI ಇದೆ, ಆಲ್ ಬ್ಲಡ್ ಇನ್ವೆಸ್ಟಿಗೇಷನ್ ಇದೆ, ಇವನ್ ಕ್ಯಾಥ್ಲಾಬ್ ಇದೆ. ಕ್ಯಾಥ್ಲಾಬ್ ಇದೆ. ಕ್ಯಾಥ್ಲಾಬ್ ಅಂದರೆ ಇಲ್ಲಿ ಏನು ಮಾಡ್ತೀವಿ ನಾವು, ಇವನ್ ಇನ್ ಜಯದೇವ ಸೆಕೆಂಡರಿ ಎಂಜಿಯೋಪ್ಲಾಸ್ಟಿ ಮಾಡ್ತೀವಿ. ಸೆಕೆಂಡರಿ ಅಂದರೆ ಪೇಷಂಟ್ಗೆ ಫಸ್ಟ್ ಬಂದರೆ ಸ್ಟೆಬಿಲೈಸ್ ಮಾಡಿ, ಅವರಿಗೆ ಥ್ರೊಂಬೋಲಿಸಿಸ್ ಮಾಡಿ 1-2 ದಿವಸ ಇಲ್ಲ ಅಂದರೆ 1 ತಿಂಗಳಾದಮೇಲೆ ಸ್ಟೆಂಟ್ ಹಾಕ್ತಾರೆ. ಆ್ಯಕ್ಚುಲಿ ಪ್ಲ್ಯಾನ್ ಆ ಥರ ಇಲ್ಲ. ಪೇಷಂಟ್ ಬಂದ ತಕ್ಷಣ ಸೀದಾ ಕ್ಯಾಥ್ಲಾಬ್ ತಗೋದು, ಎಂಜಿಯೋಗ್ರಾಮ್ ಮಾಡೋದು, ಸ್ಟೆಂಟ್ ಹಾಕೋದು, ಈಸಿ ಹೋಗ್ತಾವೆ. ಇಲ್ಲಾಂದರೆ ರಕ್ತನಲ್ಲಿ ಎಲ್ಲ ಗಟ್ಟಾಗಿಬಿಡುತ್ತೆ, ಎಲ್ಲ ಟೈಟ್ ಆಗಿಬಿಡುತ್ತೆ. ಸೊ ಫ್ರೆಶ್ನಲ್ಲಿ ಹಾಕಿದರೆ ಜಲ್ದಿ ಹೋಗ್ತಾವೆ ಆ್ಯಂಡ್ ರಿಸಲ್ಟು ಸರಿಯಾಗಿ ಬರುತ್ತವೆ, ಅದು ಬ್ಲಾಕ್ ಎಕ್ಸ್ಟೆಂಡ್ ಆಗಲ್ಲ. ಸೊ ಆ ಥರ ಒಂದು ಪ್ಲ್ಯಾನ್ ಇದೆ ಕ್ಯಾಥ್ಲಾಬ್ ಮಾಡೋದು, ಪ್ರೈಮರಿ ಎಂಜಿಯೋಪ್ಲಾಸ್ಟಿ ಮಾಡೋದು. ಆ್ಯಂಡ್ 4 ಮಾಡ್ಯುಲಾರ್ OT ಇದೆ, 4 ಸ್ಟೇಟ್ ಆಫ್ ಆರ್ಟ್ ವಿತ್ ಆಲ್ ಇಕ್ವಿಪ್ ಮಷಿನ್ಸ್. ಆ ಸ್ಪೆಷಲೈಸೇಷನ್ OTದು ಏನಂದರೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ವಿ ಕ್ಯಾನ್ ಡೂ ಟ್ರಾನ್ಸ್ಪ್ಲಾಂಟ್ ಆಲ್ಸೋ, ಆ ಥರ OT ಮಾಡೀವಿ. ಈಗ ನಾನು ತರಡಿದ್ದೀನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ, ಸರ್ ಮಾಡಿ ಬಂದಿದ್ದಾರೆ ಆಲ್ರೆಡಿ AINU ಹೈದರಾಬಾದಿಂದ ರಿನಲ್ ಟ್ರಾನ್ಸ್ಪ್ಲಾಂಟ್. ಸೊ ಅದು ಕೂಡ ಸರ್ವಿಸಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇನ್ ದಿಸ್ ಹಾಸ್ಪಿಟಲ್. ಲಾಸ್ಟ್ ಮುಖ್ಯ ಏನಂದರೆ, ಸೊ 1 ಜುಲೈ ಮೇನ್ ಕರೆದು ಏನು ಉದ್ದೇಶ ಇಲ್ಲಿ ನಿಮಗೆ ಅಂದರೆ, 1 ಜುಲೈಗೆ ಫಸ್ಟ್ ಉದ್ದೇಶ ಏನಂದರೆ ಇದು ಹಾಸ್ಪಿಟಲ್ ಓಪನ್ ಆಗಿದೆ ಎಲ್ಲರಿಗೆ ಅಂತ ಒಂದು ಇದು ಸುದ್ದಿ. ಸೆಕೆಂಡ್ ಏನಂದರೆ 1 ಜುಲೈ ನಾವು ಮೆಗಾ ಹೆಲ್ತ್ ಕ್ಯಾಂಪ್ ಅಂತ ಇವಿ ಆಫ್ ಡಾಕ್ಟರ್ಸ್ ಡೇ ವಿತ್ ಆಲ್ ಸ್ಪೆಷಾಲಿಟಿ ಎಷ್ಟದ, ಆಲ್ ಡಿಪಾರ್ಟ್ಮೆಂಟ್, ಫ್ರೀ ಕನ್ಸಲ್ಟೇಷನ್, ಫ್ರೀ ಮೆಡಿಸಿನ್ ಟು ಆಲ್ ದಿ ಪೀಪಲ್ ಆ್ಯಂಡ್ ಸರೌಂಡಿಂಗ್ ಅಂತ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ಚೆಕಪ್, ಮೆಗಾ ಹೆಲ್ತ್ ಕ್ಯಾಂಪ್ ಚೆಕಪ್ ಅಂತ ನಾವು ಇದು ಮಾಡಿಸ್ತಾ ಇದ್ವಿ. ನಾನು ಯೂರಾಲಜಿಸ್ಟ್, ಸೊ ಕಿಡ್ನಿ ರಿಲೇಟೆಡ್ ಸರ್ಜನ್. ಸೊ ನನಗೆ 16-17 ವರ್ಷ ಸರ್ವಿಸ್ ಇದೆ. ಸೊ ನಂದು MBBS ಜನರಲ್ ಸರ್ಜರಿ ಹುಬ್ಳಿ ಕಿಮ್ಸ್ಲಿಂದ ಆಯಿತು. ಅದಾದಮೇಲೆ ಯೂರಾಲಜಿ ಬೆಳ್ಳಾರಿ ವಿಮ್ಸಲ್ಲೇ ಆಯಿತು. ಅದು ಮುಗಿದ ಮೇಲೆ ಲಾಸ್ಟ್ 13 ವರ್ಷದಿಂದ ಹೈದರಾಬಾದಲ್ಲೇ ಕೆಲಸ ಮಾಡ್ತಾಯಿದ್ದೆ, ಸೀನಿಯರ್ ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಅಂತೇಳಿ. AINU ಹಾಸ್ಪಿಟಲಲ್ಲಿದ್ದೆ ಹೈದರಾಬಾದ್. AINU ಹಾಸ್ಪಿಟಲ್ ವರ್ಲ್ಡ್ ರಿನೌಂಡ್ ಯೂರಾಲಜಿ ಹಾಸ್ಪಿಟಲ್. For last 3 years, it was one of the top hospital across the world for urology services. This year, it is for the 7th time best urology hospital in India. So our hospital experience linda native I belong here. So one point ಆದಮೇಲೆ ನಮ್ಮ ಮಂದಿ ಇಲ್ಲಿಂದ ಅಲ್ಲಿ ಬಂದವರು ಅವ್ರು ಎಷ್ಟು ಕಷ್ಟಪಟ್ಟ ಆದಮೇಲೆ ಎಷ್ಟು ಕಾಂಪ್ಲಿಕೇಶನ್ಸ್ ಅನುಭವಿಸೋದು ಆದಮೇಲೆ ಅಲ್ಲಿ ರೀಚ್ ಆಗ್ತಾ ಇದ್ದಾರೆ ಅದನ್ನು ನೋಡಿಬಿಟ್ಟು ಇಲ್ಲಿ ನನ್ನ ರೂಟ್ಸ್ ಇಲ್ಲಿದ್ದ ಸಲುವಾಗಿ ಇಲ್ಲಿ ಶಿಫ್ಟ್ ಆಗೋದು ಡಿಸಿಷನ್ ತೊಗೊಂಡಿದ್ದೀನಿ. ರೀಸನ್ ಇರೋದು ಸಿಂಪಲ್ ಇದೆ. ನಮ್ಮಲ್ಲೇ ಈಗಲೂ ದಿವಸ ಬೆಳಗ್ಗೆ ಒಂದು ಟ್ರೈನ್ ಫುಲ್ ಪೇಷಂಟ್ಸ್ ಶೋಲಾಪುರಿಗೆ ಹೋಗ್ತಾರೆ, ಒಂದು ಪೇಷಂಟ್ ಫುಲ್ ಹೈದರಾಬಾದಿಗೆ ಹೋಗ್ತಾರೆ. ಅಲ್ಲಿ ಅಡ್ಡಾಡಿ ಕೆಲವರಿಗೆ ದಾರಿ ಸಿಗುತ್ತೆ, ಕೆಲವರಿಗೆ ದಾರಿ ಸಿಗಲ್ಲ, ಮತ್ತು ನಿರಾಶಾಗಿ ವಾಪಸ್ ಬರ್ತಾರೆ. ಈಗಿನ ಕಾಲದಲ್ಲೂ ಇಷ್ಟೆಲ್ಲ ಅಭಿವೃದ್ಧಿ ಆದಮೇಲೂ ಗುಲ್ಬರ್ಗ ಅಲ್ಲೇ ನಾವು ಬೇಕಾಗಿದ್ದು, ನಾವು ಬಯಸಿದ್ದಂಥದ್ದು ಹೈ ಕ್ವಾಲಿಟಿ ಸರ್ವಿಸಸ್ ಇನ್ನೂ ಅವೈಲೇಬಲ್ ಅಷ್ಟು ಸುಲಭವಾಗಿ ಸಿಗ್ತಾ ಇಲ್ಲ. ಈ ಮೆಡಿಕಲ್ ಸಿಚುವೇಶನನ್ನು ಚೇಂಜ್ ಮಾಡಲಿಕ್ಕೆ ನಮ್ಮೊಂದು ಪ್ರಯತ್ನ ಮಾಡೋಣ ಅಂತ, ನಮ್ಮೊಂದು ಇದನ್ನು ಕಾಂಟ್ರಿಬ್ಯೂಷನ್ ಮಾಡೋಣ ಅಂತ ಹೇಳಿ ಉದ್ದೇಶದಿಂದ ಬಂದಿದೆ. ಸೊ ಯಾವುದೇ ಮೆಡಿಕಲ್ ಸರ್ವಿಸಸ್ ಪ್ರೊವೈಡ್ ಮಾಡಲಿಕ್ಕೆ 2 ಕಾಂಪೊನೆಂಟ್ ಇರುತ್ತೆ. ಒಂದು ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಮಷೀನ್ಸ್ ಬೇಕು. ಸೆಕೆಂಡ್ ಒನ್ ಎಕ್ಸ್ಪರ್ಟೈಸ್. ಇಟ್ ಈಸ್ ನಾಟ್ ಜಸ್ಟ್ ದ ಮಷೀನ್, ಇಟ್ ಈಸ್ ದ ಮ್ಯಾನ್ ಬಿಹೈಂಡ್ ದ ಮಷೀನ್ ಆಲ್ಸೋ. ಬ್ಯಾಟ್ ಎಲ್ಲರಿಗೂ ಸಿಗ್ಬೋದು, ಎಲ್ಲರೂ ಟೆಂಡೂಲ್ಕರ್ ಆಗಲ್ಲ. ಸೊ ಬ್ಯಾಟ್ಸ್ಮನ್ನು ಚಲೋಗಿರಬೇಕು, ಅದೇ ಕ್ವಾಲಿಟಿ ನಮ್ಮ ಎಕ್ವಿಪ್ಮೆಂಟು ಚೆನ್ನಾಗಿರಬೇಕು.
ಈಗ ಸದ್ಯಕ್ಕೆ ನಮಗೆ ಅವಕಾಶ ಸಿಗಿರೋದು ಏನಂತಂದರೆ NK ಹಾಸ್ಪಿಟಲಲ್ಲೇ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೆಸ್ಟ್ ಪಾಸಿಬಲ್ ಇನ್ಫ್ರಾಸ್ಟ್ರಕ್ಚರ್. ನೀವು ಬೆಂಗಳೂರಿಗಾದರೂ ಹೋಗಲಿ, ಹೈದರಾಬಾದಿಗೆ ಹೋಗಲಿ, ಫಾರ್ ದ್ಯಾಟ್ ಮ್ಯಾಟರ್ ಈವನ್ ಡೆಲ್ಲಿ ಆರ್ ಬಾಂಬೆ, ಬೆಸ್ಟ್ ಆಫ್ ದ ಕ್ವಾಲಿಟಿ. ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗೆ ಯಾವ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟ್ ಇದೆ ಅದೇ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ರಿಕ್ವೈರ್ಮೆಂಟನ್ನು ಇಲ್ಲೇ ಅವೈಲೇಬಲ್ ಮಾಡಿಕೊಟ್ಟಿದ್ದಾರೆ. मेरी एजुकेशन इज़ फ्रॉम अलीगढ़ मुस्लिम यूनिवर्सिटी. आई डिड माई MBBS एंड डिप्लोमा एनेस्थीसिया. फिर मैंने अपना DNB एनेस्थीसियोलॉजी एंड क्रिटिकल केयर भोपाल मेमोरियल हॉस्पिटल भोपाल से किया. और क्रिटिकल केयर मेडिसिन की ट्रेनिंग मेरी 3 इयर्स ट्रेनिंग फ्रॉम संजय गांधी PGI लखनऊ, SGPGI लखनऊ, विच इज़ अ प्राइम इंस्टीट्यूट एंड इट इज़ द फर्स्ट पब्लिक सेक्टर ICU in India. And it is internationally recognized institute for especially for critical care medicine. वहाँ से करने के बाद I have worked in some corporates also. Medanta I have worked, which is a top corporate in India. I have worked in Fortis Hospital. If we talk about critical care medicine के लिए basically एक dedication चाहिए, क्योंकि हमारे पास जो पेशेंट्स आते हैं वो इट कैन बी फ्रॉम मेडिकल इमरजेंसी, इट कैन बी ए सर्जिकल पेशेंट, ट्रॉमा हो सकता है, पॉइजनिंग्स हैं, स्नेक बाइट्स हैं. तो कोई भी डिज़ीज़ जब ऐसी हो जाती है कि पेशेंट के ऑर्गन सिस्टम जो है वो कलेक्टिवली उसमें इन्वॉल्व होते हैं, जिसे मल्टी ऑर्गन फेलियर बोलते हैं, और पेशेंट को लाइफ सपोर्ट की ज़रूरत होती है. लाइफ सपोर्ट कैसे? इन द फॉर्म ऑफ मैकेनिकल वेंटिलेशन, इन द फॉर्म ऑफ सपोर्ट फॉर द ब्रेन फंक्शन, सपोर्ट फॉर द कार्डियक फंक्शन. BP मेंटेन नहीं कर रहा है पेशेंट को, सेप्सिस है, ब्लड लॉस हो गया है, ट्रॉमा हुआ है, लंग फंक्शन मेंटेन नहीं कर रहा है पेशेंट को ऑक्सीजनेशन प्रॉपर नहीं हो पा रहा है. जैसे हमने कोविड में देखा, कोविड वॉज वन थिंग, बट देयर आर लॉट ऑफ लंग डिजीजेज, COPD है, एज़मा है, निमोनियाज़ हैं, डिफरेंट टाइप्स ऑफ निमोनियाज़ हैं, इंटरस्टिशियल लंग डिजीज़ है, और बहुत सारी लंग की भी डिजीज़ेज़ हैं. इसी तरीके से किडनी डिसफंक्शन का कोई पेशेंट है, लीवर डिसफंक्शन का कोई पेशेंट है, कार्डियक डिसफंक्शन का कोई पेशेंट है. जब ये मल्टी ऑर्गन फेलियर में चले जाते हैं तो उनको बहुत ज़्यादा बेसिकली मॉनिटरिंग की और एक स्पेशलाइज्ड केयर की ज़रूरत होती है ताकि ये पेशेंट सर्वाइव कर सकें. सो ICU उसके लिए होता है बेसिकली, और उसमें डेडिकेशन चाहिए. मतलब इवन आई एम ऑफ ड्यूटी एट माई होम, आई एम नॉट फ्री. मैं दिमाग 24 घंटे उसमें चलता रहता है कि हाउ टू सेव आवर पेशेंट, है ना. तो उसके लिए हम डेडिकेटेड रहते हैं बेसिकली. MD General Medicine from Basveshwar Hospital, MR Medical College, and after that I did my DM Medical Gastroenterology from Usmania Hospital, Hyderabad. I was working in Hyderabad for a total of 7 years. There Usmania Hospital is considered as one of the most reputed hospitals of Hyderabad. It is the first hospital of Hyderabad which started the medical gastroenterology department in all of the Hyderabad Karnataka region. And the patient load wise, the volume of patients at Usmania Hospital is the most number of patients compared to the doctor population ratio there. So there I completed my DM gastroenterology training, and one of our friends was asking regarding the pediatric options also here for the patients. There at Usmania Hospital I was also trained in pediatric gastroenterology for 2 years. So here we are treating gastroenterology patients right from birth and even up to the old age patients. So we have done endoscopies, banding and other endoscopic procedures of pediatric patients starting from 2 months of age. So right from 2 months of age, 1 year, 2 years, small children right up to 80, 90 years, even recently 102-year-old patient also we have done ERCP. And apart from this, what is new compared to the other hospitals of Gulbarga? Infrastructure wise, there was a lot of lacking here in Gulbarga, and we have started dedicated metal stenting, pancreatic stenting in Gulbarga, which was previously not being done here. तो जब भी कोई पेशेंट आता है पैंक्रेटिक स्टेंट का गुलबर्गा में किसी को अगर ज़रूरत होती तो पेशेंट्स वेर डायरेक्टली बीइंग रेफर्ड टू either हैदराबाद और बैंगलोर. ನಾನು ರೆಪ್ಯೂಟೆಡ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡಿದ್ದೀನಿ. ಆಸ್ಟರ್ ಅಂತೀವಿ ನಾವು, ಆಸ್ಟರ್ ಹಾಸ್ಪಿಟಲ್ಸ್ ಕೇಳಿರ್ಬೋದು ನೀವೆಲ್ಲ, ಮಣಿಪಾಲು, ಆಸ್ಟರು, ಅಲ್ಲಿ 3 ಇಯರ್ಸ್ ವರ್ಕ್ ಮಾಡಿದ್ದೀವಿ.
ಸೊ ಸ್ಪೆಷಲೈಸೇಷನ್ ಏನು ಅಂದರೆ ನಾನು ಡಯಾಬಿಟಾಲಜಿ ಒಳಗಡೆ ಸ್ಪೆಷಲೈಸೇಷನ್ ಮಾಡಿದ್ದೀನಿ, ಅದರದ್ದು ಫೆಲೋಶಿಪ್ ಮಾಡಿದ್ದೀನಿ. ಸೊ ಇಲ್ಲಿ ನಮ್ಮ ಭಾಗದ ಜನರಿಗೆ ಮೋಸ್ಟ್ ಆಫ್ ದ ಏನಂದರೆ ಶುಗರ್ ಬಂತಂದರೆ ನಾವು ಗೋಲಿ ತೊಗೊಳ್ಬೇಕಾ ಬೇಡವಾ, ಹಾಗೆ ಕಂಟ್ರೋಲ್ ಮಾಡಬೇಕಾ ಅಂಥೇಳಿ ಇದೇ ಕ್ವಶನ್ ಅವ್ರದ್ದು. ಗೋಲಿ ತೊಗೊಂಡ್ರೆ ಲಾಂಗ್ ಟರ್ಮಲ್ಲಿ ತೊಗೊಳ್ಬೇಕಾ, ಅಂದರೆ ಲೈಫ್ ಲಾಂಗ್ ಇರಬೇಕೇನು ಅಂತೇಳಿ ಕೇಳ್ತಾರೆ ಅವರು ಮೋಸ್ಟ್ಲಿ. ಸೊ ಆ ಥರ ನಾವು ನೋಡಿಕೊಂಡು ಅದು ಯಾವ ಸ್ಟೇಜಲ್ಲಿದೆ, ಡಯಟಿಂದ ಕಂಟ್ರೋಲ್ ಮಾಡ್ಬೋದು ಅಂದರೆ ಡಯಟಿಂದ ಮಾಡ್ಬೋದು. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಹೇಳ್ತೀವಿ ನಾವು, ಅವೆಲ್ಲ ಚೇಂಜ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ ಇಟ್ ವಿಲ್ ರೆಡ್ಯೂಸ್. ಇಲ್ಲ ಮಾತ್ರೆ ಬೇಕಾದರೆ ಮಾತ್ರೆ ಕೊಡ್ತೀವಿ, ಅದನ್ನು ನೋಡಿಕೊಂಡು ವೆದರ್ ಲೈಫ್ ಲಾಂಗ್ ಬೇಕಾ ಇಲ್ಲ ನಾವು ಎಷ್ಟು ವರ್ಷ ಬೇಕಾ ಅದು ನೋಡಿಕೊಂಡು ರಿಪೋರ್ಟ್ಸ್ ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಸೀರಿಯಲ್ ರಿಪೋರ್ಟಿಂಗ್ ಮಾಡಿಕೊಂಡು ಅದನ್ನು ಕಮ್ಮಿ ಮಾಡ್ಕೊಳ್ಬೋದು. ಈಗ ಮೋಸ್ಟ್ ಇಂಪಾರ್ಟೆಂಟು ಲೈಕ್ ವಿ ಆರ್ ಫೋಕಸಿಂಗ್ ಆನ್ ಸರ್ಜರೀಸಲ್ಲಿ ಏನಾಗುತ್ತೆ, ಮೇಜರ್ ಸರ್ಜರೀಸಲ್ಲಿ ನಾವು ಅವ್ರದ್ದು ಶುಗರ್ ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟ್. ಎದಕ್ಕೆ ಶುಗರ್ ಕಂಟ್ರೋಲ್ ಮಾಡೋದು ಇಂಪಾರ್ಟೆಂಟ್ ಅಂದರೆ, ಈಗ ಗಾಯ ಇರ್ತವೆ ಸೂಚರಿಂಗ್ ಸೈಟ್ ಅಂತೀವಿ ನಾವು, ಅದೆಲ್ಲ ಹೀಲ್ ಆಗಬೇಕು. ಶುಗರ್ದು ಈಗ ನಾವು ಇಂಜೆಕ್ಷನ್ಸ್ ಅವೆಲ್ಲ ಬರ್ತವೆ, ಖಾಲಿ ಶುಗರ್ ಅಷ್ಟೇ ಕಂಟ್ರೋಲ್ ಮಾಡೋದಿಲ್ಲ, ಮಲ್ಟಿಪಲ್ ಅಡ್ವಾಂಟೇಜ್ ಇದೆ ಅದರಿಂದ. ಏನಂದರೆ ಈಗ ಗಾಯ ಹೀಲ್ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಶುಗರು ಒಮ್ಮಿಗೆ ಸ್ಪೈಕ್ಸ್ ಕಮ್ಮಿ ಮಾಡೋದಿಲ್ಲ, ಮೇಂಟೈನ್ ಇಡುತ್ತೆ ಬಾಡಿಯಲ್ಲಿ. ಸೊ ಅದರಲ್ಲೂ ಇದೆ. ಸ್ವಲ್ಪ ಜನ ಏನಂತಾರೆ ನಾವು ಇನ್ಸುಲಿನ್ ತೊಗೊಳ್ಬೇಕಾ ಬೇಡವಾ, ಇನ್ಸುಲಿನ್ ತೊಗೊಂಡ್ರೆ ಎಷ್ಟು ದಿನ ತೊಗೊಳ್ಬೇಕು, ಇನ್ಸುಲಿನ್ ಬೇಡ ಸರ್ ಅಂಥೇಳಿ ಭಾಳ ಜನ ಅದ್ರಲ್ಲಿ ಮಿತ್ತಿದೆ ಅದು ಎಲ್ಲ. ಸೊ ನಾನು ಇಲ್ಲೊಂದು ಹೇಳೋದು ಏನಂದರೆ, ಓರಲ್ ಮೆಡಿಕೇಶನ್ಸ್ಗಿಂತ ಇನ್ಸುಲಿನ್ ಇಸ್ ದ ಬೆಸ್ಟ್ ಥಿಂಗ್ ಆ್ಯಕ್ಚುಲಿ. ಅದು ಎದಕ್ಕೆ ಅಂತಂದರೆ ಅದು ಶುಗರ್ ಸ್ಪೈಕ್ಸು ಮೇಂಟೈನ್ಡ್ ಇಡುತ್ತೆ 24 to 48 ಅವರ್ಸ್ವರೆಗೆ, ತಿಳಿತಾ? ಸಡನ್ ಡ್ರಾಪ್ನು ಮಾಡೋದಿಲ್ಲ, ಸಡನ್ ಇನ್ಕ್ರೀಸ್ನು ಮಾಡೋದಿಲ್ಲ. ಸೊ ದಟ್ ಈಸ್ ದ ಫಾರ್ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಇದು ನಾನು ಹೈಪರ್ ಟೆನ್ಷನ್ನು ಮತ್ತು ಹಾಗೆ ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸು ಎಲ್ಲ ಟ್ರೀಟ್ ಮಾಡಿದ್ದೀನಿ. ಐ ಹ್ಯಾವ್ ಲೈಕ್ 3 to 4 years ಎಕ್ಸ್ಪೀರಿಯನ್ಸ್ ಇನ್ ದಟ್. ಆ್ಯಂಡ್ ಐ ವರ್ಕ್ಡ್ ಇನ್ ದ ಕ್ರಿಟಿಕಲ್ ಕೇರ್ ಆಲ್ಸೋ. ಕ್ರಿಟಿಕಲ್ ಕೇರ್ ಅಂದರೆ ಹೇಳಿ ನಮ್ಮ ಹೈದರ್ ಸರ್ ಇದ್ದಾರಲ್ಲ, ಸೊ ICU ಟೀಮ್ ಬೇಸಿಕಲಿ ಎಮರ್ಜೆನ್ಸಿ ಸ್ಟೆಬಿಲೈಸೇಷನ್ನು ಮೇಂಟೈನ್ ಹೆಂಗೆ ಮಾಡಬೇಕು ಅವೆಲ್ಲ ಅದರಲ್ಲೂ ವರ್ಕ್ ಮಾಡಿದ್ದೀನಿ. ಅದರಲ್ಲೂ ನನಗೆ 1 year ಎಕ್ಸ್ಪೀರಿಯನ್ಸ್. ಈ ಸಂದರ್ಭದಲ್ಲಿ ತಜ್ಞ ವೈದ್ಯರಾದ 13 ವರ್ಷಗಳ ಅನುಭವ ಹೊಂದಿರುವ ಖ್ಯಾತ ಗ್ಯಾಸ್ಟ್ರೋ ಮತ್ತು ಲಿವರ್ ಶಸ್ತ್ರಚಿಕಿತ್ಸಕರಾದ ಜಠರ, ಯಕೃತ ಮತ್ತು ಅಗ್ನ್ಯಾಶಯ ಸಂಬಂಧಿತ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳಲ್ಲಿ ಪರಿಣಿತಿ ಹೊಂದಿರುವ ಡಾಕ್ಟರ್ ಆರಿಫ್ ರಜಾ ಅಹಮದ್ MBBS MS MCH, 12 ವರ್ಷಗಳ ಅನುಭವ ಹೊಂದಿರುವ ವೈದ್ಯಕೀಯ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್, ಜೀರ್ಣಾಂಗ, ಯಕೃತ ಹಾಗೂ ಪ್ಯಾಂಕ್ರಿಯಾಸ್ ರೋಗಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿರುವ ಡಾಕ್ಟರ್ ಜಿಶಾನ್ ಅಲಿ MBBS MD DM ಗ್ಯಾಸ್ಟ್ರೋ ಎಂಟರಾಲಜಿ, ಸಾಮಾನ್ಯ ವೈದ್ಯಕೀಯ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಾ ಮಧುಮೇಹ, ರಕ್ತದೊತ್ತಡ ಹಾಗೂ ವಿವಿಧ ದೀರ್ಘಕಾಲೀನ ಕಾಯಿಲೆಗಳ ನಿರ್ವಹಣೆಯಲ್ಲಿ ಪರಿಣಿತಿ ಹೊಂದಿರುವ ಡಾಕ್ಟರ್ ವೀರೇಶ್ ಗೋಡಿ MBBS MD ಇಂಟರ್ನಲ್ ಮೆಡಿಸಿನ್, ಆರ್ಥೋಪೆಡಿಕ್ ಹಾಗೂ ಸ್ಪೈನ್ ಸರ್ಜನ್, ಮೂಳೆ, ಕೀಲು ಹಾಗೂ ಬೆನ್ನುಹುರಿ ಸಂಬಂಧಿತ ಶಸ್ತ್ರಚಿಕಿತ್ಸೆಗಳಲ್ಲಿ ಪರಿಣಿತಿ ಹೊಂದಿರುವ ಡಾಕ್ಟರ್ ಮಹಾಲಿಂಗಂ MBBS MS ಆರ್ಥೋ FMISS, ಮಹಿಳಾ ಆರೋಗ್ಯ, ಗರ್ಭಧಾರಣೆ, ಹೆರಿಗೆ ಹಾಗೂ ಸ್ತ್ರೀರೋಗ ಚಿಕಿತ್ಸೆಯಲ್ಲಿ ಅನುಭವ ಹೊಂದಿರುವ ಗೈನಕಾಲಜಿಸ್ಟ್ ಡಾಕ್ಟರ್ ಶ್ರುತಿಕಾ MBBS MS ಆಬ್ಸ್ಟೆಟ್ರಿಕ್ಸ್ ಮತ್ತು ಗೈನಕಾಲಜಿ, 17 ವರ್ಷಗಳ ಅನುಭವ ಹೊಂದಿರುವ ಯೂರೋಲಾಜಿಸ್ಟ್, ಮೂತ್ರಪಿಂಡ, ಮೂತ್ರನಾಳ ಹಾಗೂ ಪುರುಷರ ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿರುವ ಡಾಕ್ಟರ್ ಮೊಹಮ್ಮದ್ ತೈಫ್ ಬೆಂಗಡಿಗೇರಿ MBBS MS MCH ಯೂರೋಲಜಿ ಗೋಲ್ಡ್ ಮೆಡಲಿಸ್ಟ್, 18 ವರ್ಷಗಳ ಅನುಭವ ಹೊಂದಿರುವ ನೆಫ್ರಾಲಜಿಸ್ಟ್, ಮೂತ್ರಪಿಂಡ ಕಾಯಿಲೆಗಳು ಹಾಗೂ ಡಯಾಲಿಸಿಸ್ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿರುವ ಡಾಕ್ಟರ್ ವಿವೇಕ್ ಪಾಟೀಲ್ MBBS MD DM ನೆಫ್ರಾಲಜಿ, ಕ್ರಿಟಿಕಲ್ ಕೇರ್ ಮತ್ತು ICU ವಿಭಾಗದ ಮುಖ್ಯಸ್ಥರಾಗಿ ಗಂಭೀರ ಸ್ಥಿತಿಯ ರೋಗಿಗಳ ಆರೈಕೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿರುವ ಡಾಕ್ಟರ್ ರೆಹಮಾನ್ ಹೈದರ್ MBBS DI DNB, ತುರ್ತು ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರಾದ ಅಪಘಾತ ಹಾಗೂ ತುರ್ತು ಪರಿಸ್ಥಿತಿಗಳ ನಿರ್ವಹಣೆಯಲ್ಲಿ ಪರಿಣಿತಿ ಹೊಂದಿರುವ ಡಾಕ್ಟರ್ ಉದಯ್ ಕುಮಾರ್ ಖಾಸಗೆ MBBS MD DNB ಎಮರ್ಜೆನ್ಸಿ ಮೆಡಿಸಿನ್ ಉಪಸ್ಥಿತರಿದ್ದರು. ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಅಹಿಂದ ಚಳುವಳಿ ಬೆಂಗಳೂರು ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ ಅವರಿಗೆ ಸಚಿವ ಸ್ಥಾನ ಕೊಡುವಂತೆ ಅಹಿಂದ ಚಳುವಳಿ ಬೆಂಗಳೂರು ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಹಿಂದ ರಾಜ್ಯ ಸಂಚಾಲಕರಾದ ತಿಪ್ಪಣ್ಣ ಒಡೆಯರಾಜ್, ಅಲ್ಪಸಂಖ್ಯಾತರ ಮುಖಂಡರಾದ ರಜಾಕ್ ಚೌಧರ್ ಬಾಗವಾನ್, ಹಿಂದುಳಿದ ವರ್ಗಗಳ ಮುಖಂಡರಾದ ಸುಭಾಷ್ ಎಲ್ ಗುತ್ತೇದಾರ್, ಭೋವಿ ಸಮಾಜದ ಮುಖಂಡರಾದ ಮೋಹನ್ ವಿಟ್ಕರ್, ಅಹಿಂದ ಜಿಲ್ಲಾ ಸಂಚಾಲಕರಾದ ಶ್ರೀಹರಿ ಜಾಧವ್, ಭೋವಿ ಸಮಾಜದ ಮುಖಂಡರಾದ ಸುಭಾಷ್ ಬನಪಟ್ಟೆ, ರಾಜು ಎಂ ಮೋರೆ, ವಿದ್ಯಾನಂದ ಒಡೆಯರಾಜ್, ಅಮೀರ್ ಪಟೇಲ್ ಜೇವರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸ್ವತಂತ್ರ ಆದ ನಂತರ ಪ್ರಪ್ರಥಮ ಬಾರಿಗೆ ಚುನಾವಣೆಗಿದ್ದು 1952ರಲ್ಲಿ. ಆವಾಗ ಮೊಹಮ್ಮದ್ ಅಲಿಯವರು ಪ್ರಥಮವಾಗಿ ಚುನಾಯಿತರಾದರು. ಆವಾಗ ಕೂಡ ಅಲ್ಪಸಂಖ್ಯಾತರೇ ಆಯ್ಕೆಯಾಗಿ ಬಂದಿದ್ದರು.
ತದನಂತರ 62ರಲ್ಲಿ ಕಮ್ಯುನಿಸ್ಟ್ ಪಕ್ಷದಿಂದ ಗಂಗೋಧರ್ ನಮೋಶಿ ಅವರು ಒಂದು ಬಾರಿ ಆಯ್ಕೆಯಾದರು. ತದನಂತರ ಮತ್ತು 67ರಲ್ಲಿ ಮೊಹಮ್ಮದ್ ಅಲಿ ಅವರೇ ಆಚೆ ಬಂದರು. 1978ರಿಂದ ನಿರಂತರವಾಗಿ ಕಮರುಲ್ ಇಸ್ಲಾಂ ಅವರು ಪಕ್ಷೇತರರಾಗಿ ಮುಸ್ಲಿಂ ಲೀಗ್ನಿಂದ 6 ಬಾರಿ ಚುನಾಯಿತರಾದರು. ಮಧ್ಯದಲ್ಲಿ 2004ರಲ್ಲಿ ಸನ್ಮಾನ್ಯ ಶ್ರೀ ದಿವಂಗತ ಚಂದ್ರಶೇಖರ್ ಪಾಟೀಲ್ ಅವರು ಚುನಾಯಿತರಾದರು. ಅದಾದ ನಂತರ ಡಿಲಿಮಿಟೇಷನ್ ಬಂತು. ಡಿಲಿಮಿಟೇಷನ್ ಬಂದಾಗ ಉತ್ತರ ಮತ್ತು ದಕ್ಷಿಣ ವಲಯಗಳಾಗಿ ವಿಂಗಡಣೆ ಆಯಿತು. ತದನಂತರ ಕೂಡ ಕಮರುಲ್ ಇಸ್ಲಾಂ ಅವರೇ ಚುನಾಯಿತರಾಗಿ ಬಂದರು, ಮಂತ್ರಿಗಳು ಕೂಡ ಆದರು. ಮತ್ತು ಅವರು ಚುನಾಯಿತರಾಗುವುದರ ಜೊತೆಗೆ ಅಲ್ಪಸಂಖ್ಯಾತರ ಎಲ್ಲ ಮತಗಳನ್ನು ಹೆಚ್ಚು ಕಡಿಮೆ ಕಾಂಗ್ರೆಸ್ಗೆ ಒಲುವಾಗಂಗೆ ಅವರು ಪಕ್ಷದ ಕೆಲಸ ಮಾಡಿ ಎಲ್ಲ ಸಮುದಾಯಗಳ 5 ಸಮುದಾಯಗಳ ಸಂಪೂರ್ಣ ಒಂದು ಅಭಿವೃದ್ಧಿಗೋಸ್ಕರವಾಗಿ ಹಿಂದೆ ಕಾಣಲಾರ್ದಂಥ ಒಂದು ಅಭಿವೃದ್ಧಿ, ಜನ ಒಂದು ಕಲ್ಯಾಣ ಕಾರ್ಯಕ್ರಮಗಳು ಕಮರುಲ್ ಇಸ್ಲಾಂ ಇದ್ದಾಗ ನಾವು ಕಾಣಬೇಕಾಯಿತು. ತದನಂತರ ಅವರ ಉತ್ತರದಾಯಿತ್ವದಲ್ಲಿ ಶ್ರೀಮತಿ ಹನಿಜಾ ಫಾತಿಮಾ ಮೇಡಮ್ ಅವರು 2 ಬಾರಿ ಅವರು ಶಾಸಕರಾಗಿದ್ದರು ಮತ್ತು ಈಗಾಗಲೇ 3 ವರ್ಷ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಯಾವುದೇ ಒಂದು ಕಪ್ಪು ಚುಕ್ಕಿ ಇರಲಾರದೆ ಸೌಮ್ಯ ಸ್ವಭಾವದವರಾಗಿದ್ದರೂ ಕೂಡ ಜನಸಾಮಾನ್ಯರ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ. ಈ ರೀತಿ ಮಾಡುವುದರಿಂದ 114ರಿಂದ 15% ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರ ಮತಗಳಿದ್ದು, ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ 9 ಕ್ಷೇತ್ರಗಳಿಗೆ ವಿಶೇಷವಾಗಿ ಗೆಲುವಿನ ರೂವಾರಿಯಾದಂಥ ಇವರ ಒಂದು ಮೈನಾರಿಟಿ ಮತಗಳೇ ಮತ್ತು ಒಂದು ತೀರ್ಮಾನಕ್ಕೆ ಒಂದು ಅನುಕೂಲ ಮತ್ತು ವೋಟ್ ಬ್ಯಾಂಕಿನ ಪರಿಸ್ಥಿತಿ ಇದ್ದಂಥ ಮತದಾರರು ಯಾರಿದ್ದಾರಪ್ಪ ಅಂತಂದ್ರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ. ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕಳಪೆ ಮಟ್ಟದ ರಸಗೊಬ್ಬರ ಮತ್ತು ಕಳಪೆ ಬೀಜಗಳ ವಿತರಣೆ ಆಗಿರುವ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕಳಪೆ ರಸಗೊಬ್ಬರ, ಕಳಪೆ ಬೀಜ ವಿತರಣೆ ಆಗಿರುವ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಕೆಆರ್ಆರ್ಎಸ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಮಹಂತಗೌಡ ನಂದಿಹಳ್ಳಿ, ರಾಜ್ಯ ಕಾರ್ಯದರ್ಶಿಗಳಾದ ಬಸವರಾಜ ಸಿ ಕೋರಿ ಮುತ್ತಗ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಜಗದೇವಿ ಆರ್ ಹೆಗಡೆ, ಕಲಬುರಗಿ ರೈತ ಮುಖಂಡರಾದ ಗುರಣ್ಣಗೌಡ ಸೋಮನಾಥ ಹಳ್ಳಿ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ರೀದೇವಿ ಪಾಟೀಲ್ ನೆಲೋಗಿ, ಮಲ್ಲಿಕಾರ್ಜುನ್ ಚಟ್ನಳ್ಳಿ ಕಲಬುರಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ರಸಗೊಬ್ಬರದ ಅಭಾವ ಇದೇ ವರ್ಷನಲ್ಲ, ಕಳೆದ ವರ್ಷ ಕೂಡ ರಸಗೊಬ್ಬರದ ಅಭಾವ ಇತ್ತು. ಈ ವರ್ಷ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ರೈತರಿಗೇನಪ್ಪ ಅಂತಂದ್ರೆ ಒಂದು ಗುಣಮಟ್ಟದ ರಸಗೊಬ್ಬರ ಕೊರತೆ ಕಾಡ್ಲತ್ತದ. ಅದರ ಪರ್ಯಾಯವಾಗಿ ಕೆಲ ಆಗ್ರೋ ಕೇಂದ್ರ ಮಾಲೀಕರು ಕಳಪೆ ರಸಗೊಬ್ಬರ ವಿತರಣೆ ಮಾಡತಕ್ಕಂಥ ಕೆಲಸ ಇವತ್ತು ಕಲಬುರಗಿ, ಜೇವರ್ಗಿ, ಯಡ್ರಾಮಿ, ಅಫ್ಜಲ್ಪುರ್ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿ ಈ ಒಂದು ಕಳಪೆ ರಸಗೊಬ್ಬರದ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು DAP ರಸಗೊಬ್ಬರ ಪ್ರತಿಯೊಂದು ಆಗ್ರೋ ಕೇಂದ್ರಗಳಲ್ಲಿ 1800 ಹಿಡ್ಕೊಂಡು 2000 ರೂಪಾಯಿ, ಯೂರಿಯಾ ಒಂದು ಚೀಲಕ್ಕೆ ಏನಪ್ಪ ಅಂತಂದ್ರೆ 500 ಹಿಡ್ಕೊಂಡು 600 ರೂಪಾಯಿ. ಅದ್ರ ಜೊತೆ ನಾವು ಲಿಂಕ್ ತೊಗೋಬೇಕು. ಲಿಂಕ್ ತೊಗೊಂಡಿಲ್ಲಪ್ಪ ಅಂತಂದ್ರೆ ಗೊಬ್ಬರ ಕೊಡಲ್ಲ ಅಂತಕ್ಕಂಥ ಮಾತೇನಪ್ಪ ಅಂತಂದ್ರೆ ಇವತ್ತು ಆಗ್ರೋ ಕೇಂದ್ರ ಮಾಲೀಕರು ಹೇಳ್ತಾರೆ. ಇವತ್ತು ನಾವು DAP ಚೀಲದಲ್ಲಿ ಗುಣಮಟ್ಟ ಗೊಬ್ಬರದಲ್ಲಿ ನೈಟ್ರೋಜನ್ ಕಾಂಪ್ಲೆಕ್ಸ್, ಪೊಟ್ಯಾಶ್, ನೈಟ್ರೋಜನ್ 18, ಹಾಸ್ಪೇಟ್ 46%. ಇವತ್ತು ಈ ಕಂಟೆಂಟೆಂಟ್ ಇವತ್ತು ಆ ಚೀಲದಾಗ ಇತ್ತಪ್ಪ ಅಂತಂದ್ರೆ ಒಂದು ಬೆಳಿಗ್ಗೆನಪ್ಪ ಅಂತಂದ್ರೆ ಒಂದು ಪೌಷ್ಟಿಕಾಂಶಕ್ಕೆ ಒಂದು ಶಕ್ತಿ ಕೊಡ್ತದೆ ಅದು. ಇವತ್ತು ನಾವು 1800 ರೂಪಾಯಿ, 1900, 2000 ರೂಪಾಯಿ ಏನಪ್ಪ ಅಂತಂದ್ರೆ ರೊಕ್ಕ ಕೊಟ್ಟು ಕಲಬೆರಕೆ ಗೊಬ್ಬರ ಇವತ್ತು ರೈತರಿಗೆ ಯಾರಿಗೂ ಗೊತ್ತಾಗಲ್ಲ. ಅದು ಏನೋ ಒಂದು ಅತಿ ಡೀಪಾಗಿ ಆ ಗೊಬ್ಬರ ಸ್ಟಡಿ ಮಾಡಿದವ್ರಿಗೆ ಮಾತ್ರ ಅದು ಇವತ್ತು ರೈತರಿಗೆ ಒಂದು ಸ್ವಲ್ಪ ರೈತ ಸಂಘಟನೆದವ್ರಿಗೆ ಗೊತ್ತಲ್ಲತ್ತದು. ಇವತ್ತು 1800, 2000 ರೂಪಾಯಿ ಕೊಟ್ಟು ಇವತ್ತು ನಾವು ಏನು ಮಾಡ್ಲತ್ತೀವಪ್ಪ ಅಂದ್ರೆ ನಮ್ಮ ಹೊಲದಾಗ ಮಣ್ಣಿಗೆ ಒಯ್ದು ಮಣ್ಣೆ ಹಾಕ್ಲಕತ್ತೀವಿ ರೊಕ್ಕ ಕೊಟ್ಟು. ಇವತ್ತು ಗೊಬ್ಬರ ನಾವು ಎಲ್ಲಿ ಹೋದ್ರೂ
ಕಳಪೆ ಗೊಬ್ಬರ ರೀ, ಅದು ಅದ್ರದ್ದು ಒಂದೇ ಹವಾ ಈಗ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.